ನಮ್ಮ ಮನೆ ದೇವರಿಗೆ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಹೇಗಾದರೂ ಮಾಡಿ ಇವತ್ತು ನಾನು ಹೆಣ್ದಿರುವ ಈ ನಾಟಕಕ್ಕೆ ತಲೆ ಬರಹವನ್ನು ಕೊಟ್ಟು ಸುಖಾಂತ್ಯವಾದರೂ ಸರಿ ದುಃಖಾಂತ್ಯವಾದರೂ ಸರಿ ಅಂತ್ಯವನ್ನು ಹಾಡಲೇಬೇಕು. ಇದೇನು ಸಮಯವಿಷ್ಟಾದರೂ ನೀಲಕಂಠ ಇನ್ನೂ ಬರಲಿಲ್ಲಲ್ಲ, ಬರಲಿ. ಹೇಗಾದರೂ ಮಾಡಿ ಇವತ್ತೊಂದು ನಿರ್ಣಯವನ್ನು ತೆಗೆದುಕೊಳ್ಳಲೇಬೇಕು. ವೆಲ್ಕಮ್ ಮಿಸ್ಟರ್ ನೀಲಕಂಠ, ವೆಲ್ಕಮ್. ನೀವು ಬರುವುದು ತಡವಾಗಿದ್ದರಿಂದ ನೀವು ಬರ್ತಿರೋ ಇಲ್ವಾ ಅಂತ ನನ್ನ ಹೃದಯ ಒಂದೇ ಸಮನೆ ಹೊಡ್ಕೊಳ್ತಾ ಇತ್ತು. ಎಂಥ ಚಾನ್ಸ್ ಯಾವಾರ ಬಿಡ್ತಾನ? ನಾವು ಎಂಥದಕ್ಕೆ ಕಾಯ್ಕೋತ ಕೂತಿರ್ತೀವ, ಬಾ ಅಂದಾಗ ಬಿಡ್ತೀವನ, ಒಲ್ಲೆ ಅಂದಾಗ ಮ್ಯಾಲ ಮಕ್ಕಳು ನಾವು. ಹೌದು, ಅಷ್ಟೊಂದು ಲಾಡ್ಜು ಪಾರ್ಕು ರೆಸ್ಟೋರೆಂಟ್ ಇರ್ಬೇಕಾದ್ರೆ ಮನೆಗೆ ಯಾಕೆ ನನ್ನ ಕರೆಸಿದಿ? ಮಿಸ್ಟರ್ ನೀಲಕಂಠ, ಹೆಣ್ಣು ಎಷ್ಟೇ ಶೌರ್ಯ ಧೈರ್ಯವಂತಳಾದ್ರೂ ಕೂಡ ಈ ಸಮಾಜಕ್ಕೆ ಹೆದರ್ತಾಳೆ ಎನ್ನುವುದನ್ನ ಯಾವತ್ತೂ ಮರಿಬೇಡ. ಈ ಸಮುದಾಯದ ಬುಡಕಟ್ಟಿಗೆ ಅವಳು ತಲೆ ಬಾಗಲೇಬೇಕಾಗುತ್ತೆ. ಇದು ಈ ಭವ್ಯ ಭಾರತದ ಸಂಸ್ಕೃತಿಯ ವೀರ ಪರಂಪರೆನೂ ಹೌದು. ಇಷ್ಟಕ್ಕೂ ನಾನು ಶ್ರೀಮಂತ ಮನೆತನದ ಹೆಣ್ಣು. ಪ್ರತಿಯೊಬ್ಬರ ಕಣ್ಣುಗಳು ನನ್ನ ಮೇಲೇನೆ ಇರ್ತವೆ. ನನ್ನ ತಂದೆ ನನ್ನ ಸುತ್ತಲೂ ಸೃಷ್ಟಿಸಿರುವ ಅಕ್ಷಯ ಕಿರಣಗಳು ಯಾವಾಗಲೂ ನನ್ನ ಸುತ್ತಾನೇ ಸುತ್ತಾ ಇರ್ತವೆ. ಹೀಗಾಗಿ ಅಲ್ಲಿ ಇಲ್ಲಿ ಸೇರೋದಕ್ಕಿಂತ ಯಾರಿಲ್ಲದರೂ ಈ ಮನೆಗೆ ನಿಮ್ಮನ್ನ ಆಹ್ವಾನಿಸಿದ್ದೇನೆ. ಬರೋಬ್ಬರಿ ಆತ್ ಮತ್ತೆ ನಡಿ, ಮತ್ತೆ ತಡ ಮಾಡ್ತೀಯ? ಸಮಾಧಾನ, ಯಾಕಷ್ಟೊಂದು ಆತುರ ಪಡ್ತಾ ಇದ್ದೀರಾ? ಮೊದಲನೇ ಬಾರಿಗೆ ನಮ್ಮ ಅರಮನೆಗೆ ಆಗಮಿಸಿದ್ದೀರಿ. ಈ ಮನೆಗೆ ಬಂದ ಅತಿಥಿಗಳನ್ನ ಹಾಗೆ ಬರಿಗೆಯಿಂದ ಆಹ್ವಾನ ಮಾಡಿಕೊಳ್ಳೋದು ಈ ಮನೆಯ ಸಂಸ್ಕೃತಿನೂ ಅಲ್ಲ, ಸೌಜನ್ಯತೆನೂ ಅಲ್ಲ. ನಿಮ್ಗೋಸ್ಕರ ಒಂದು ಸವಿನೆನಪಿನ ಕಾಣಿಕೆ ಕೊಡ್ತೀನಿ. ಕಾಣಿಕೆ ಒಂದು ಕೊಡಾಕಿದ್ದೀನಿ ಏನ? ಬಾ ತಗೊಂಡ್ ಬಾ. ಶ್ರಾವಣಿ, ಇವತ್ತು ಕಾದೈತಿ ನಿನಗ ಮಾರಿ ಹಬ್ಬ. ನಿಮ್ಮ ಅಪ್ಪ ನಿಮ್ಮ ಅವ್ವ ಗಳಿಸಿಟ್ಟು ಆಸ್ತಿ ಪತ್ರ ಎಲ್ಲ ನನ್ನ ಜೋಡಿ ಓಡಿ ಹೋಗಕ್ ತಗೊಂಡ ಬಾಂದ್ಯಾ? ನಿನ್ನಂತ ವ್ಯಕ್ತಿ ಸಿಗ್ಬೇಕಲ್ಲ. ಗಟ್ಟುಳಾಕಿ ವಾಣಿ ಸಮಾಧಾನ, ಯಾಕೆ ಅಷ್ಟೊಂದು ಆತರ ಪಡ್ತಾ ಇದ್ದೀರಾ? ಇವೆರಡರಲ್ಲಿ ನಮ್ಮಿಬ್ಬರ ಪ್ರೀತಿ ಅಮರವಾಗಿ ಇಳಬೇಕಾದ್ರೆ ನೀವು ಎರಡರಲ್ಲಿ ಒಂದನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ಬೇಕು. ಎರಡರಲ್ಲಿ ಒಂದು ಬಿಚ್ಚಿ ನೋಡ್ಬೋದಾ? ಬಿಚ್ಚಿ ನೋಡಬಹುದು, ಆದ್ರೆ ಆಯ್ಕೆ ಮಾತ್ರ ಒಂದೇ ಆಗಿರುತ್ತೆ. ಕೊಡು. ಒಟ್ಟು ಅಂಪಾರದೇ ಅವನ ಎಲ್ಲ ಆಸ್ತಿ ಬರ್ಸ್ಕೊಂಡ ಬಂದಿಲ್ಲ ಅದ್ರಾಗ. ಶ್ರಾವಣಿ, ಏನಿದು ರಾಖಿ? ಆವಾಜ್ ಮತ್ ಕರೋ ಗುರುಜಿ. ನೀನ್ ಸೃಷ್ಟಿಸಿರುವ ಈ ಚಕ್ರ ಇವತ್ತು 2 ಬತ್ತಳಿಕೆಗಳನ್ನ ನಿನ್ ಕೈಗೆ ಕೊಟ್ಟಾಗಿದೆ. ಮೊದಲನೆಯದು ಈ ನಮ್ಮ ಸರ್ವ ಆಸ್ತಿ ಸಿರಿ ಸಂಪತ್ತು. ನೀನೇನಾದ್ರೂ ಮೊದಲನೇದನ್ನ ಆಯ್ಕೆ ಮಾಡಿಕೊಂಡಿದ್ಯಾ ಆದ್ರೆ ನೀನ್ ಜೀವಮಾನ ಪೂರ್ತಿ ನೀನ್ ಕುಳಿತುಕೊಂಡು ಉಂಡ್ರು ಕರಗದೆ ಇರುವಷ್ಟು ಆಸ್ತಿ ನಿನ್ನದಾಗುತ್ತೆ. ಇನ್ನು ಎರಡನೆಯದು ಆಸ್ತಿ ಐಶ್ವರ್ಯ ಇದೆಲ್ಲದಕ್ಕಿಂತ ಮಿಗಿಲಾದದ್ದು ಅಣ್ಣ ತಂಗಿರ ರಕ್ತ ಸಂಬಂಧವನ್ನು ಹೋಲುವ ಈ ರಾಖಿ. ಅದನ್ನೇನಾದ್ರೂ ನೀನ್ ತೆಗೆದುಕೊಂಡಿದ್ದೆ ಆದ್ರೆ ನಾನು ಈ ಭೂಮಿ ಮೇಲೆ ಬದುಕಿರುವವರೆಗೂ ನಿನಗೆ ಅಣ್ಣನೆಂಬ ಸ್ಥಾನ ಸಿಗುತ್ತೆ. ಇವೆರಡರಲ್ಲಿಯೂ ಆಯ್ಕೆ ನಿನ್ನದು, ವರ ನನ್ನದು. ನಾನು ನಿನ್ನ ಮನೆಗೆ ಬಂದಿದ್ದು ಪ್ರೀತಿಯಿಂದ ನಿನ್ನನ್ನು ತಂಗಿ ಎಂದು ಒಪ್ಪಿ ನಿನ್ನ ಕೈಯಿಂದ ನನ್ನ ಕೈಗೆ ರಾಖಿ ಕಟ್ಟಿಸಿಕೊಳ್ಳೋದಕ್ಕಲ್ಲ. ಬಹುದಿನದ ಆಸೆಯಾದ ನಿನ್ನ ದೇಹದ ಸುಖವನ್ನ ಸುಮ್ಮನೆ ಬಂದು ನನ್ನ ಅದು ಯಾವ ಕಾಲಕ್ಕೂ ಸಾಧ್ಯವಾಗದ ಮಾತು. ಶ್ರೀಮಂತರ ದುಡ್ಡಿಗೆ ಆಸೆ ಪಡ್ತಾ ಇದೀಯಾ? ದುಡ್ಡುಕೋಟೆಯಿಂದ ಹೊರಟೋಗ್ತಾ ಅಂತ ನಾನ್ ಭಾವಿಸಿದ್ದೆ. ಆದ್ರೆ ಆ 2 ಬಹುಮಗಳನ್ನ ತೆಗೆದುಕೊಳ್ಳುವ ಯೋಗ್ಯತೆ ನಿನ್ನ ತನಗಿಲ್ಲ ಅಂದ ಮೇಲೆ ನಿನ್ನಂತವನಿಗೆ 3ನೇ ಕಾಣಿಕೆ ಕೊಡಬೇಕಂತ ನಾನು ನಿರ್ಧಾರ ಮಾಡಿದ್ದೇನೆ. 3ನೇ ಕಾಣಿಕೆನ ತೆಗೆದುಕೊಳ್ಳಿಕ್ಕೆ ಸಿದ್ಧನಾಗು. ಸಾಯೋದಕ್ಕೆ ಸಿದ್ಧನಾಗು.
ಶೂಟ್ ಮಾಡ್ತೀಯ ಕಮಾನ್ ಶೂಟ್ ಮೇ ಕಮಾನ್ ಹಾಗಲ್ಲ ಇಲ್ಲಿ ಗುರು ಬೇಡ ನೀಲ್ಕಂಠ, ಹತ್ರ ಬರಬೇಡ. ತಲೆಯಿಂದ ತುರ್ಬಾ ಕಟ್ಟಿ ಮುಸುರಿ ತಿಕ್ಕು ನಿನಗೂ ಇಷ್ಟು ಪಗರ್ ಇರ್ಬೇಕಂದ್ರ ಮುಖದ ಮೇಲೆ ಮೀಸೆ ಹೊತ್ತಿರೋ ಗಂಡ್ಸ್ ನಾನು ಬಿಡು ಅನ್ಕೊಂಡಿದ್ದೆ. ನನಗೆ ಗಂಡು ವೆಲ್ಕಮ್ ಮಿಸ್ಟರ್ ಸೂರಪ್ಪ, ಹಾರ್ಟ್ಲಿ ವೆಲ್ಕಮ್ ಟು ಯು. ಇನ್ನೊಂದು 5 ನಿಮಿಷ ಲೇಟ್ ಆಗಿ ಬಂದ್ರೆ ನಿನ್ನ ಮಗಳು ಶೋಭನಾ ಮುಗಿತಾ ಇತ್ತು. ಇವತ್ತು ನಿನ್ನ ಮಗಳ ಶೀಲಹಾರನ ಒಳಗೆ ನಡೀತಾ ಇದೆ, ಕಣ್ಣಲ್ಲಿ ನೋಡ್ಬೇಕಾ? ನಿನ್ನ ಗಂಡನ ವಾತ ಕೆರವಿನಿ, ನೀ ಹಾರಾಡಕ್ ಬರಾಕತ್ತಿ. ದಯವಿಟ್ಟು ನನ್ನ ಮಗಳಿಗೆ ಮಾತ್ರ ಏನು ಮಾಡಬೇಡ. ನಾ ಬಂದಿದ್ದ ನಿನ್ನ ಮಗಳನ್ನ ಮಾಡಾಕ. ನನ್ನ ಮಾತು ಕೇಳು, ನಮ್ಮ ಮೇಲಿನ ಸಿಟ್ಟಿಗೋಸ್ಕರ ನನ್ನ ಮಗಳನ್ನ ಏನು ಮಾಡಬೇಡ. ನಿನ್ನ ಕೈ ಮುಗಿದು ಬೇಡ್ಕೊಳ್ತೀನಿ. ನನ್ನ ದೇಹದಲ್ಲಿ ಹೊತ್ತಿರುವ ಸೇಡಿನ ಕಿಚ್ಚುತ್ತಿರ್ಬೇಕಾದ್ರೆ ಇವತ್ತು ನಿನ್ನ ಮಗಳ ಶೀಲ ಅವ್ರನ್ನ ಹಾಕ್ಬೇಕು. ಇದಕ್ಕ ತರ ಸೇಡಿನ ಸೂರಪ್ಪ. ಅವತ್ತು ನನ್ನ ತಾಯಿಯ ಮೇಲೆ ನಡೆದ ಅತ್ಯಾಚಾರ ಇವತ್ತು ನಿನ್ನ ಮಗಳ ಮೇಲೆ ನಡೆದೈತೆ. ಆಗ್ಲೇ ನೀನು ಹೆಂಡತಿ ನಿನ್ನನ್ನು ಬಿಡ್ತಾ ಇದ್ದೆ, ಆದ್ರೆ ನಿನ್ನ ಮಗಳಿಗಾದ ಶ್ರಾವಣಿಗಾದ ಅನ್ಯಾಯವನ್ನು ನೀನು ಕಣ್ಣಲ್ಲಿ ನೋಡ್ಬೇಕು.
ನಿನ್ನ ಮಗಳಿಗೆ ಆದ ನೋವನ್ನ ಕಣ್ಣಾರ್ಲೆ ನೀನ್ ನೋಡ್ಬೇಕು. ಅವಾಗ ನನ್ನ ತಾಯಿಗಾದ ಅನ್ಯಾಯದ ಆ ಸೇಡಿನ ತೋಲೆ ನನ್ನ ಜೊತೆ ಸೋರಪ್ಪ. ಇನ್ನು ನಿನ್ನ ಭೇಟಿ ಸ್ವರ್ಗದಲ್ಲಿ ಕಣಪ್ಪ. ಏನಮ್ಮ ಇದು ನಿನ್ ಸ್ಥಿತಿ? ಅಪ್ಪ ನಿಮ್ಮ ಈ ಸ್ಥಿತಿಗೆ ನಾನೇ ಕಾರಣ ಅಪ್ಪ. ಇಲ್ಲಮ್ಮ ಇಲ್ಲಮ್ಮ, ನಿಜವಾಗ್ಲೂ ಈ ನಿನ್ ಸ್ಥಿತಿಗೆ ನಾನ್ ಕಾರಣ ಅಮ್ಮ. ಇಲ್ಲ ಅಪ್ಪ ಇಲ್ಲ. ಮಗಳೇ ಅಳ್ಬೇಡಮ್ಮ, ಅಳ್ಬೇಡ ತಾಯಿ. ಮಗಳೇ ಅಪ್ಪ ನನ್ನೊಂದು ಮಾತನಾಡ್ಸ್ಕೊಡ್ತೀಯ ಅಮ್ಮ? ಅಪ್ಪ ಮೊದಲು ನಾವು ಆಸ್ಪತ್ರೆಗೆ ಹೋಗೋಣ ನಡೀರಪ್ಪ. ಆಸ್ಪತ್ರೆ ಬೇಡಮ್ಮ, ಆಸ್ಪತ್ರೆ ಬೇಡ, ನಂದೊಂದು ಮಾತನಾಡ್ಸ್ಕೊಡಮ್ಮ ಸಾಕು. ನೀವು ನನ್ನನ್ನ ಬಿಟ್ಟು ಎಲ್ಲಿ ಹೋಗೋದಿಲ್ಲ ಅಂತ ಹೇಳಿದ್ರೆ ನಾನು ಖಂಡಿತವಾಗ್ಲೂ ನಡೆಸ್ಕೊಡ್ತೀನಿ ಅಪ್ಪ. ಹಾ, ಖಂಡಿತ ಅಮ್ಮ. ನಾನು ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲಮ್ಮ, ಎಲ್ಲೂ ಹೋಗಲ್ಲ ತಾಯಿ. ನಿನ್ ಜೊತೆಗೆ ಇರ್ತೀನಿ. ಹಾ? ಮಗಳೇ, ಹೆಣ್ಣಿಗೆ ಶೀಲ ತುಂಬಾ ಮುಖ್ಯ ಅಮ್ಮ. ಶೀಲ ಕಳೆದುಕೊಂಡು ಹೆಣ್ಣಿಗೆ ಸಮಾಜದಲ್ಲಿ ಬೆಲೆ ಇಲ್ಲ ತಾಯಿ. ನೀನ್ ಅದಕ್ಕೆ ನೀನು ನಿನ್ನ ಶೀಲ ಕಳೆದನ್ನ ಮದುವೆ ಮಾಡ್ಕೊಳಮ್ಮ. ಹೌದಮ್ಮ, ಹೌದು ತಾಯಿ. ನೀನು ಈ ಜಮೀನ್ದಾರ್ ಮನೆತನದ ನಂದಾದೀಪವಮ್ಮ. ಅಳಬಾರ್ದು ತಾಯಿ. ನಿನ್ನ ಹೊಟ್ಟೆಯಿಂದಾನೇ ಈ ಜಮೀನ್ದಾರ್ ಮನೆತನಕ್ಕೆ ವಂಶದ ಕುಡಿ ಬರ್ಬೇಕಮ್ಮ. ಹೌದಮ್ಮ, ಅಳಬೇಡ ತಾಯಿ. ನಾನೀಗ ಹೋದ್ರು ಮತ್ತೆ ಮತ್ತೆ ನಿನ್ನ ಹೊಟ್ಟೆಯಲ್ಲೇ ನಾನು ಹುಟ್ಟಿ ಬರ್ತೀನಮ್ಮ. ಹೌದಮ್ಮ ಶ್ರಾವಣಿ, ಅಮ್ಮ ಶ್ರಾವಣಿ. ಅಪ್ಪ